ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ ನಾಳೆ ಬಂದು ಆಯುಧ ಪೂಜೆ. ಸೊ ಆಯುಧ ಪೂಜೆಗೆ ಪ್ರಿಪ್ರೇಷನ್ ಏನೇನಿರುತ್ತೆ ಅಂತ ತೋರಿಸ್ಬೇಕಲ್ಲ. ಒಂದೇ ಸರಿ ಡೈರೆಕ್ಟಾಗಿ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ತೋರಿಸಿದ್ರೆ ಅದೇನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೊಂದು ಕೆಲಸ ಅಂದರೆ ಇವತ್ತು ಸೀರಿಯಸ್ಲಿ ಅಷ್ಟು ತಲೆನೋವು ಬಂದ್ಬಿಡತ್ತೆ. ಸೊ ಇವತ್ತು ಗಾಡಿ ಎಲ್ಲ ತೊಳೆದ್ಬಿಟ್ಟು ಮಲ್ಕೊಂಡ್ರೆ ನಾಳೆಗೆ ಬೇಗ ಬೇಗ ಪೂಜೆ ಮಾಡಿಬಿಡ್ಬೋದು ಅನ್ನೋ ಒಂದು ರೀಸನಿಗೋಸ್ಕರ ಗಾಡಿ ಎಲ್ಲ ತೊಳೆದು ಪ್ರೆಷರ್ ವಾಷರಿಂದ ಇವರೆಲ್ಲ ನೀರು ಬಿಟ್ಟರು ನಾನು ಎಲ್ಲದಕ್ಕೂ ಸೋಪ್ ಹಾಕ್ಬಿಟ್ಟು ನೀಟಾಗಿ ಉಜ್ಜಿ ಸ್ನಾನ ಮಾಡಿಸಿದ್ದೀನಿ ಗಾಡಿಗಳಿಗೆಲ್ಲ. ಆ್ಯಂಡ್ ನೋಡಿ ಒಂದೊಂದೇ ತೋರಿಸ್ಕೊಂಡು ಬರ್ತೀನಿ. ಆ್ಯಂಡ್ ಒಳಗಡೆ ನಮ್ಮ ಹತ್ರ ಅವನ ಕಾರಿಗೆ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾನೆ. ಆ್ಯಂಡ್ ಈಗ ನಾವಿಲ್ಲಿ ಇವ್ರದ್ದು ಕಾರು, ನನ್ನ ಸ್ಕೂಟಿ, ಒಂದು ಬುಲೆಟ್, ಒಂದು ಸೈಕಲ್ ಮತ್ತು ಇನ್ನೊಂದು ರೋಲರ್ ಇಷ್ಟನ್ನು ಉಜ್ಜಿ ತೊಳೆದು ಆಮೇಲೆ ಈ ನೆಲ ಬೇರೆ ಉಜ್ಜಿ ತೊಳೆದಿದ್ದೀನಿ. ಸೊ ಇವತ್ತಂತೂ ಸೀರಿಯಸ್ಲಿ ಸಿಕ್ಕಾಬಡೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ ಇಷ್ಟೇ. ಆ್ಯಂಡ್ ನಾಳೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಇವತ್ತು ರಂಗೋಲಿ ಹಾಕ್ಬೇಕು, ಮೇನ್ ಟಾಸ್ಕ್ ನನಗೆ. ಸೊ ಬೇಗ ರಂಗೋಲಿ ಹಾಕೋಣ ಅಷ್ಟೇ ಫ್ರೆಂಡ್ಸ್. ನೋಡಿ ನಮ್ಮದು ಕಾರ್ ತೋರಿಸ್ತೀನಿ ಬನ್ನಿ. ಏನೇನೆಲ್ಲ ಉಜ್ಜಿ ಇದನ್ನೆಲ್ಲ ಕ್ಲೀನಾಗಿ ಉಜ್ಕೊಂಡು ಬುಲೆಟ್ ಒಂದು ಉಜ್ಜಿ ನಿಲ್ಲಿಸಿರೋದು, ಇಲ್ಲಿ ಕಾರೆಲ್ಲ ಉಜ್ಜಿರೋದು. ಆ್ಯಂಡ್ ಇಲ್ಲಿ ಸೈಕಲ್ನ ಜಸ್ಟ್ ನಾನು ಹಂಗೆ ಸೋಪ್ ಹಾಕಿ ಉಜ್ಜಿದ್ದೀನಿ, ಫೋಮ್ ವಾಶ್ ಮಾಡಿದ್ದೀನಿ ಅಷ್ಟೇ. ಸೊ ಫೋಮ್ ಎಲ್ಲ ಹಾಕಿದ್ದೀನಿ, ವಾಶ್ ಮಾಡಬೇಕು. ಅವರು ಬಂದು ಪ್ರೆಷರ್ ವಾಷರಿಂದ ಮಾಡ್ತಾರೆ ಅಂತ ಹಂಗೆ ಎತ್ತಿ ಮಡಗಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಸ್ಕೂಟಿ ಕೂಡ ಕ್ಲೀನಾಗಿ ವಾಶ್ ಆಗಿ ನಿಂತೈತೆ. ಓಕೆ, ಸೊ ಮಳೆ ಕ್ಲೈಮೇಟ್ ಮಾತ್ರ ಮೋಡ ಆಗತ್ತೆ, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ನಾನು ಇಲ್ಲಿ ರಂಗೋಲಿ ಹಾಕಲೇಬೇಕು, ಹಾಕ್ತೀನಿ. ಆ್ಯಂಡ್ ನಮ್ಮ ಕಾರು ಕೂಡ ರೆಡಿ ಆಗಿದೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿಂದು ಬ್ಲಾಗ್. ಇನ್ನು ರಂಗೋಲಿ ಹಾಕಿದ್ಮೇಲೆ ಒಂದ್ಸರಿ ತೋರಿಸ್ಬಿಟ್ಟು ಹಚ್ಕೊಳ್ಳೋದು. ಆ್ಯಂಡ್ ನಾಳೆ ಬೆಳಗ್ಗೆ ತಿರ್ಗಾ ಸ್ಟಾರ್ಟಿಂಗಿಂದ ಏನೇನಾಯಿತು, ಹೆಂಗೆ ಪೂಜೆ ಮಾಡಿದ್ವಿ ಅನ್ನೋದು ತೋರಿಸ್ತೀನಿ. ನಾಳೆ ಬೆಳಗ್ಗೆ ಮೋಸ್ಟ್ ಪ್ರಾಬಬ್ಲಿ ನಾನು ಮಾರ್ಕೆಟಿಗೆ ಹೋಗ್ಬೋದು, ಅದು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಬನ್ನಿ ನೋಡ್ಕೊಂಬ್ರೆ. ನಾಳೆದೆಲ್ಲ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತು ಇಷ್ಟೇ. ಆ್ಯಂಡ್ ಲವ್ ಸೈಕಲ್ಗೆ ಒಂಚೂರು ಬಿಡಬೇಕು, ಉಜ್ಜಿಟ್ಟಿದ್ದೀನಿ. ನಮ್ಮ AC ಒಳಗಡೆ ಕೊಳೆ. ನೋಡಿ ಫುಲ್ ಕ್ಲಿಯರ್ ಆಗುತ್ತೆ. ಅದಕ್ಕೆ ಎಷ್ಟು ಕೊಳೆ ಬರ್ತಾ ಇದೆ ಅದರಿಂದ. ಸೊ ಫ್ರೆಂಡ್ಸ್, ಇವಾಗ ಟೈಮ್ ಎಷ್ಟು ಅಂತ ಗೊತ್ತಾ ನಿಮಗೆ? ಇವಾಗ ಮೋಸ್ಟ್ಲಿ ಒಂದು 10:30 ಆಗಿರ್ಬೋದು. ನಾನು ಈ ರಂಗೋಲಿ ಹಿಡ್ಕೊಂಬಿಟ್ಟಿದ್ದೆ, ಇದನ್ನು ಮುಗಿಸ್ಬೇಕು ಅನ್ನೋ ಒಂದು ರೀಸನ್ನಿಗೆ ಫೈನಲಿ ಕಂಪ್ಲೀಟ್ ಮಾಡಿದೆ. ಇದು ಎಷ್ಟು ಅಂದರೆ 15/8. ಇದು ಕಲರ್ ಇದ್ದಿದ್ರೆ ತುಂಬ ಚೆನ್ನಾಗಾಗೋದು, ಬಟ್ ಕಲರ್ ಇರಲಿಲ್ಲ. ದಟ್ಸ್ ಓಕೆ, ಎಲ್ಲ ಆಗಬೇಕು ಅಂದರೆ ಆಗಲ್ಲ. ಕಲರ್ ಇರಲಿಲ್ಲ, ಅದಕ್ಕೋಸ್ಕರ ಏನಿತ್ತು ನನ್ನ ಹತ್ರ ಅದನ್ನೇ ತಗೊಂಡ್ಬಿಟ್ಟು ಇಷ್ಟು ಹಾಕಿದ್ದೀನಿ. ನೋಡ್ಕೊಂಬಿಡಿ ನನ್ನ ಪುಟ್ಟ ರಂಗೋಲಿ. ಆ್ಯಂಡ್ ಗಾಳಿ ಮಾತ್ರ ತುಂಬ ಚೆನ್ನಾಗೈತೆ. ಹೋಪ್ ಫಾರ್ ದ ಬೆಸ್ಟ್, ನಾಳೆ ಮಳೆ ಬರಬಾರ್ದು ಅಂತ. ಇವತ್ತು ಆ್ಯಕ್ಚುಲಿ ಮೋಡ ಐತೆ, ಮಳೆ ಬರಬಾರ್ದು ಅಂತ ಅಂದ್ಕೊತೀನಿ. ನೋಡೋಣ. ಓಕೆ, ಕಾರೆಲ್ಲ ನೀಟಾಗಿ ವಾಶ್ ಆಗಿ ಆಚೆ ನಿಂತೈತೆ. ಎಲ್ಲ ನೀಟಾಗಿ ವಾಶ್ ಆಗಿ ನಮ್ಮ ಮದರ್ವು ನಾನೆಲ್ಲ ಬಟ್ಟೆ ಮಡ್ಚಿದ್ದೀನಿ, ಒಂದೊಂದೇ ತಗೊಂಡೋಗಿ ಇಡ್ತಾ ಐತೆ. ಆ್ಯಂಡ್ ನೋಡಿ ನಂದು ಈ ಕೆಲಸ ಬೇರೆ ಬಾಕಿ ಐತೆ. ಸೊ ಈ ಕೆಲಸ ಮುಗಿಸ್ಕೊಂಡು ನೋಡಿ
ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕೆಲಸ ಮುಗಿಸ್ಕೊಂಡು ಮಲಗಬೇಕು ನಾನು. ನೋಡೋಣ ಎಷ್ಟು ಗಂಟೆ ಆಗುತ್ತೋ ಆಗಲಿ. ಈಗಾಗಲೇ ಟೈಮ್ ಬಂದು 11:15. ಎಷ್ಟು ಗಂಟೆ ಆಗುತ್ತೋ ಆಗಲಿ, ನೋಡೋಣ. ಸೊ ಅದಿಷ್ಟು ಚೆಂಡು ಹೂವಿಂದು ಹಾರ ಕಟ್ಬಿಟ್ಟು ಎಲ್ಲದಕ್ಕೂ ಸಪ್ರೇಟ್ ಅನ್ನಂಗೆ ಮಾಡಿ ಎಲ್ಲದಕ್ಕೂ ಹಾರ ಕಟ್ಕೊಂಡೆ. ಆ್ಯಂಡ್ ಒಂದು ನಿಮಿಷ, ಕರೆಕ್ಟಾಗಿ ಕಾಣಿಸ್ತಾ ಇದೆ. ಸೊ ಎಲ್ಲದಕ್ಕೂ ಹಾರ ಕಟ್ಟಿ ಮಾಡಿ ಇಷ್ಟೊತ್ತು ತನಕ ಅಡುಗೆ ಸಾಮಾನೆಲ್ಲ ಒಳಗಡೆ ಎತ್ತಿಟ್ಟು ಆ್ಯಂಡ್ ಏನೇನು ಕೆಲಸ ಇತ್ತು ನಾಳೆಗೆಲ್ಲ ಮುಗಿಸ್ಕೊಂಡು, ಅಂದರೆ ಅರ್ಧ ಕೆಲಸ ಅಷ್ಟೇ ಆಗಿರೋದು, ಇನ್ನೂ ಅರ್ಧ ಮಿಕ್ಕೈತೆ. ಆ್ಯಂಡ್ ನಾಳೆ ಬೆಳಗ್ಗೆ ಮಾರ್ಕೆಟಿಗೆ ಬೇರೆ ಹೋಗ್ಬೇಕು, ಅಲ್ಲಿಗೂ ಕರ್ಕೊಂಡೋಗ್ತೀನಿ. ಆ್ಯಂಡ್ ಇವಾಗ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಒಂದು ನಿಮಿಷ ಕೂತ್ಕೊಂಡಿಲ್ದಂಗೆ ಇವತ್ತು ಕೆಲಸ ಇತ್ತು. ಇಟ್ಸ್ ಓಕೆ, ಹ್ಯಾಪನ್ಸ್. ಸೊ ಬಾಡಿಗೆ ಇವತ್ತು ತುಂಬ ಕೆಲಸ ಕೊಟ್ಬಿಟ್ಟಿದ್ದೀನಿ. ಆ್ಯಂಡ್ ಇಷ್ಟೇ. ಆ್ಯಂಡ್ ನೆಕ್ಸ್ಟ್ ತಿರ್ಗಾ ನಾಳೆ ನಾನು ಮತ್ತೆ ಇದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಪ್ರಿಪ್ರೇಷನ್ ಅಂತಲೇ ಅನ್ಕೋಬೋದು ನೀವೆಲ್ಲ. ನಾನು ಪ್ರತಿಯೊಂದನ್ನು ತೋರಿಸಿದ್ದೀನಿ. ಆ್ಯಂಡ್ ಹಾರ ಅಂದರೆ ಏನೂ ಇಲ್ಲ, ಜಸ್ಟ್ ನಾನು ಅದನ್ನು ಪೋಣಿಸಿದ್ದೀನಿ ಅಷ್ಟೇ. ಅದು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ನಾಳೆ ಹೆಂಗೆ ಕಟ್ಟಿದೆ ಅಂತ. ಓಕೆ, ಅಷ್ಟೇ. ಎಲ್ಲರಿಗೂ ಇವಾಗ ಟೈಮ್ ಬಂದು 12:30. ಓಕೆ, ಇಷ್ಟೊತ್ತವರೆಗೂ ನಂದು ಪ್ರತಿದಿನ ಇಷ್ಟೊತ್ತವರೆಗೂ ಕೆಲಸ ಆಗ್ತೈತೆ. ಆ್ಯಂಡ್ ಓಕೆ, ಇಷ್ಟೇ ಫ್ರೆಂಡ್ಸ್. ಬನ್ನಿ ನಾಳೆ ತಿರ್ಗಾ ಏನೇನು ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ವ್ಲಾಗ್ ಇವತ್ತು ತಿರ್ಗಾ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಬಂದು ಆಯುಧ ಪೂಜೆ. ಇವತ್ತು ಆಯುಧ ಪೂಜೆ ಹೆಂಗೆ ಮಾಡ್ತೀವಿ ಅಂತ ಸಂಜೆ ತೋರಿಸ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ತುಂಬ ಕೆಲಸಗಳಿದ್ದಾವೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಆಯುಧ ಪೂಜೆ ಮಾಡೋದು. ಅದಕ್ಕಿಂತ ಮುಂಚೆ ಇವಾಗ ಬ್ರೇಕ್ಫಾಸ್ಟ್ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಿದ್ದೀನಿ. ಆ್ಯಂಡ್ ನಿನ್ನೆ ನಾನು ಮಾಲೆ ಹಾರ ಮಾಡ್ತಿದ್ನಲ್ಲ, ಸೊ ನೋಡಿ ಈ ಥರ ಹಾರ ಕಟ್ಟಿದ್ದಾಯಿತು. ಆ್ಯಂಡ್ ನಮ್ಮ ರಾಘವೇಂದ್ರ ಸ್ವಾಮಿಗೆ ಹೂ ಮುಡಿಸಿಲ್ಲ. ಸೊ ಇವಾಗ ದೇವರಿಗೆ ಹೂ ಮುಡಿಸಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಎನಿ ಗೆಸಸ್? ರವೆ ದೋಸೆ. ಸೊ ರವೆ ದೋಸೆಗೆ ಏನೇನು ಮೆಜರ್ಮೆಂಟ್ಸು, ಏನು ಎತ್ತಲು ಅಂತೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಯೂಶ್ವಲಿ. ಸೊ ಅದಕ್ಕೆ ನಾನು ಶೇರ್ ಮಾಡಿಲ್ಲ. ಇನ್ ಕೇಸ್ ಯಾರಿಗಾನ ಇನ್ನೂ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಅಲ್ಲಿಂದಲ್ಲೇ ಶೇರ್ ಮಾಡಿಬಿಡ್ತೀನಿ. ಓಕೆ, ಸೊ ಬನ್ನಿ ಏನೇನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಇವತ್ತು. ಸೊ ನೋಡಿ, ನಮ್ಮದು ರವೆ ದೋಸೆ ರೆಡಿ ಆಗ್ತಾ ಐತೆ. ಹೊರಟಿದ್ದೀವಿ ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಯಾಕೆ ಅಂದರೆ ಡಿಸೈಡ್ ಆಗಿಲ್ಲ, ಹಂಗೆ ಹೊರಟಿರೋದು. ಐ ಥಿಂಕ್ ಸೊ ಫಸ್ಟ್ ದೇವಸ್ಥಾನ ಅನ್ಕೊತೀನಿ. ಓಕೆ, ಬರ್ರಿ. ಕುಂಬಳಕಾಯಿ ತರಬೇಕು, ಏನೇನೋ ತರಬೇಕು, ಇನ್ನೂ ಸಾಮಾನು ಪೂಜೆ ಮಾಡೋಕ್ಕೆಲ್ಲ. ಬೇಗ ಹೋಗಿ ಎಲ್ಲ ತಗೊಂಡು ಬರೋಣ. ಹಂಗೆ ದೇವ್ರ ದರ್ಶನ ಮಾಡ್ಕೊಂಬಂದ್ಬಿಡೋಣ. ಈಗ ರಶ್ ಆಗ್ಬಿಡುತ್ತೆ, ಅದಕ್ಕೆ ಇವತ್ತು ಎಲ್ಲಿ ಓಪನ್ ಐತೆ ರೋಡು, ಎಲ್ಲಿ ಕ್ಲೋಸ್ ಐತೆ ಅದೇ ಗೊತ್ತಿಲ್ಲ. ಕಾರೆಲ್ಲ ವಾಶ್ ಮಾಡ್ತಿದ್ದಾರೆ. ನಾನು ಇನ್ನೇ ಮಾಡಾಯಿತು. ಫೋಮ್ ಎಲ್ಲ ಬರ್ತಾ. ಸೊ ಇಲ್ಲಿಗೆ ಬಂದರೆ ನಮ್ಮ ತುಮಕೂರಲ್ಲಿ ದಸರಾಗೋಸ್ಕರ ಎಷ್ಟೊಂದೆಲ್ಲ ಫಂಕ್ಷನ್ಸ್ ಅರೇಂಜ್ ಮಾಡಿದ್ರು. ಅಂದರೆ ತುಂಬ ಫಂಕ್ಷನ್ಸ್ ಇತ್ತು. ಒಂದು ಎಕ್ಸಿಬಿಷನ್ ಆಗಿರ್ಬೋದು, ಒಂದು ಫ್ಲವರ್ ಶೋ ಇತ್ತು, ಅದಾದಮೇಲೆ ಕಾರ್ ರೇಸ್ತಿತ್ತು, ಅದಾದಮೇಲೆ ಡ್ರೋನ್ ಶೋ ಇತ್ತು, ಹೆಲಿಕಾಪ್ಟರ್ ರೈಡ್ ಇತ್ತು, ತುಂಬ ಇದ್ವು. ಅದರಲ್ಲಿ ನಿಮಗೆ ಒಂದು 2-3 ಮಾತ್ರ ನಾನು ತೋರಿಸ್ತಿರೋದಷ್ಟೇ, ಬಿಕಾಸ್ ನಾನು ಹೋಗಿರೋದೇ 2-3ಕ್ಕಷ್ಟೇ. ಸೊ ಇದು ಬಂದು ಇದು ಬಂದು ಎಕ್ಸಿಬಿಷನ್. ಇವಾಗ ನಾವು ಅದೇ ಡಿಪಾರ್ಟ್ಮೆಂಟಲ್ಲಿ ಓದಿರ್ತೀವಲ್ಲ, ಸೊ ಅದನ್ನೇ ನಾವು ರೀಕಾಲ್ ಮಾಡಿದರೆ ಎಷ್ಟು ಖುಷಿ ಆಗುತ್ತಲ್ಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದೆಲ್ಲ ನಾನು ಮಾಡಿಕೊಂಡೇ ಬಂದಿದ್ದೀವೆಲ್ಲ. ಪಾರ್ಕಿಂಗು, ಸೈಟ್ ಪ್ಲಾನ್ ಆಗಿರ್ಬೋದು, ಮಾಡೆಲ್ಸ್ ಆಗಿರ್ಬೋದು, ಪ್ರತಿಯೊಂದೂ
ಮಾಡಿಕೊಂಡೇ ಬಂದಿದ್ದೀನಿ. ಸೊ ಹಾಗಾಗಿ ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆಲ್ಲ ಒಂದು ನಿಮಿಷಕ್ಕೆ ನಾನೇ ಫಸ್ಟ್ ಸೆಮ್ಮಲ್ಲಿ ಏನು ಮಾಡಿದೆ, ಸೆಕೆಂಡ್ ಸೆಮ್ಮಲ್ಲಿ ಏನೇನು ಮಾಡಿದ್ವಿ ಎಲ್ಲ ನೆನಪಿಗೆ ಬರ್ತಿತ್ತು. ಆ್ಯಂಡ್ ಇದು ಬಂದು ಸಿದ್ಧಾರ್ಥ ಆರ್ಕಿಟೆಕ್ಚರ್ ಕಾಲೇಜು ಅಂತೇಳ್ಬಿಟ್ಟಂತೆ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ರೇಷ್ಮೆ ಹುಳಕ್ಕೆ ಬಂದಿದ್ದು. ರೇಷ್ಮೆ ಹುಳ ನೋಡ್ಬೋದು, ಮಕ್ಳಿಗೆ ಗೊತ್ತಾಗಲಿ ಅಂತ ಎಲ್ಲರಿಗೂ ಎಷ್ಟು ದೊಡ್ಡದಾಗಿ ಅದನ್ನು ಮಾಡೆಲ್ ಥರ ಮಾಡಿ ಹೆಂಗೆ ಎವಾಲ್ವ್ ಆಗಿ ಹೆಂಗೆ ರೇಷ್ಮೆ ತೆಗಿತಾರೆ ಅನ್ನೋರ್ವರ್ಗು ಇಲ್ಲಿ ಶೋ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಎಲ್ಲರಿಗೂ ಎಲ್ಲದು ಗೊತ್ತಿರಲ್ಲ ಅಲ್ಲ, ಕೆಲವೊಬ್ಬರಿಗೆ ಕೆಲವೊಂದು ಗೊತ್ತಿರಲ್ಲ. ಇವೆಲ್ಲ ರೇಷ್ಮೆದು ನನ್ನ ಮಗನಿಗೆ ಸೀರಿಯಸ್ಲಿ ಹೆಂಗಿರುತ್ತೆ ರೇಷ್ಮೆ ಹುಳ ಹೆಂಗಿರುತ್ತೆ, ಅದು ಹೆಂಗೆ ಆಗುತ್ತೆ ಅನ್ನೋದು ಅವನಿಗೆ ಗೊತ್ತೇ ಇರಲಿಲ್ಲ. ಸೊ ಅವನು ಕೇಳ್ತಿದ್ದ ಇದೆಲ್ಲ ರಿಯಲ್ಲ, ಇದೆಲ್ಲ ಏನು ಅಂತೇಳ್ಬಿಟ್ಟು. ಸೊ ಮಕ್ಕಳಿಗೆ ಗೊತ್ತಾಗಲಿ ಅಂತ ತುಂಬ ಚೆನ್ನಾಗಿ ಮಾಡಿದರು. ಇದು ಒಂದೇ ಅಂತ ಹೇಳ್ತಿಲ್ಲ ನಾನು. ಈಗ ಎಕ್ಸಾಂಪಲ್ ನಾನು ನಂದಿನಿದು ಹೋಯ್ತು, ನಂದಿನಿ ತೊಗೊಂಡ್ರು ಅಷ್ಟೇ. ನಂದಿನಿಯಲ್ಲಿ ಹಾಲು ಹೆಂಗೆ ಕಲೆಕ್ಟ್ ಮಾಡ್ತಾರೆ, ಹಾಲಿಂದ ಮೊಸರು ಹೆಂಗೆ ಮಾಡ್ತಾರೆ, ಅದಾದಮೇಲೆ ಬೆಣ್ಣೆ ಹೆಂಗೆ, ತುಪ್ಪ ಹೆಂಗೆ, ಒಂದನ್ನು ಅಲ್ಲಿ ತೋರಿಸಿದ್ರು. ಸೊ ಅದು ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವೆಲ್ಲ ಬಂದ್ಬಿಟ್ಟು ಪ್ಯೂರ್ ರೇಷ್ಮೆದು ಅಂತ ಹೇಳಿದರು. ಅದನ್ನೆಲ್ಲ ನೋಡಿಕೊಂಡು ತುಂಬ ಸ್ಟಾಲ್ಸ್ ಇತ್ತು, ಒಂದಲ್ಲ ಎರಡಲ್ಲ, ತುಂಬ ಅಂದರೆ ತುಂಬ ಸ್ಟಾಲ್ಸೇ ಇತ್ತು. ನನ್ನ ಮಗನಿಗೆ ಅಕ್ವೇರಿಯಮ್ ನೋಡೋದು ತುಂಬ ಆಸೆ ಇತ್ತು. ಅವನು ಅಕ್ವೇರಿಯಮ್ಗೋಸ್ಕರ ಹುಡುಕ್ತಿದ್ದ, ಬಟ್ ಅಕ್ವೇರಿಯಮ್ಮಲ್ಲಿ ಒಳಗಡೆ ಬಿಡಲಿಲ್ಲ, ಹೊರಗಡೆ ಅಷ್ಟೇ ನೋಡ್ಕೊಂಬಂದಿದ್ದು. ಆ್ಯಂಡ್ ನೆಕ್ಸ್ಟ್ ಇದು ಬಂದರೆ ವೈದ್ಯಕೀಯ ಡಿಪಾರ್ಟ್ಮೆಂಟ್, ಅಂದರೆ ಡಾಕ್ಟರ್ಸ್, ಮೆಡಿಕಲ್ ಫೀಲ್ಡಿಗೆ ರಿಲೇಟೆಡ್ ಇದು. ಒಂದು ಫೀಟಲ್ಲು ಅಂದರೆ ಒಂದು ಮಗು ಹೊಟ್ಟೆಯಲ್ಲಿ ಹೇಗೆ ಗ್ರೋ ಆಗುತ್ತೆ 2 ವೀಕ್ಸಲ್ಲಿ, 4 ವೀಕ್ಸಲ್ಲಿ, 6 ವೀಕ್ಸಲ್ಲಿ, 8 ವೀಕ್ಸಲ್ಲಿ ಹೆಂಗೆ ಗ್ರೋ ಆಕ್ಕೊಂತ ಹೋಗುತ್ತೆ ಅಂತೇಳ್ಬಿಟ್ಟು ಒಂದು ಇದನ್ನು ಅಲ್ಲಿ ಶೋ ಮಾಡಿದರು. ನನಗೆ ಲೈಕ್ ಫುಲ್ ಒಂಥರ ಗೂಸ್ ಬಂಪ್ಸೇ ಬಂತು ಅಂತ ಹೇಳ್ಬೋದು ಇದನ್ನೆಲ್ಲ ನೋಡಬೇಕಾದ್ರೆ. ಬಿಕಾಸ್ ಹೌದಲ್ಲ, ಹಿಂಗೂ ಇರುತ್ತಾ ಅಂತ ಒಂದು ತಲೆಯಲ್ಲಿ ಬಂದ್ಬಿಡುತ್ತಲ್ಲ. ಸೊ ಹಂಗಾಗಿ ಅದಾದಮೇಲೆ ಲಂಗ್ಸ್ದು ನೋಡ್ಬೋದು, ಇದೆಲ್ಲ ಲಂಗ್ಸು, ಸ್ಮೋಕಿಂಗ್ ಲಂಗ್ಸ್ ಹೆಂಗಿರುತ್ತೆ, ನಾನ್ ಸ್ಮೋಕಿಂಗ್ ಲಂಗ್ಸ್ ಹೆಂಗಿರುತ್ತೆ ಅಂತೇಳಿ ಅದನ್ನು ಎಲ್ಲ ತೋರಿಸಿದ್ರು. ಅದಾದಮೇಲೆ ಹಾರ್ಟು, ಟೀತ್ಸು, ಐಸು ಪ್ರತಿ ಒಂದು ಇತ್ತು. ಇಯರ್ಸಿಂದ ಹಿಡ್ದು ಯಾವ್ಯಾವ ಹೆಲ್ತಿ ಫುಡ್ಡು, ನಾನ್ ಹೆಲ್ತಿ ಫುಡ್ಡು, ಹೆಂಗೆ ಫುಡ್ಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅಯ್ಯೋ ಹೇಳ್ತೀನಲ್ಲ, ಸೀರಿಯಸ್ಲಿ ಸಿಕ್ಕಾಬಟ್ಟೆ. ಅದರಲ್ಲಿ ಒಳಗಡೆ ಡೀಪಾಗಿ ಇಳಿದ್ರೆ ಒಂದು ದಿನ ಬೇಕಾಗುತ್ತೆ ಇದಿಷ್ಟು ಎಕ್ಸಿಬಿಷನ್ ನೋಡೋಕ್ಕೆ. ಬಟ್ ನಮ್ಮ ಅಥರ್ವಿರೋದ್ರಿಂದ ನಾವೆಲ್ಲ ಮೇಲೆ ನೋಡ್ಕೊಂಡು ಹೋದ್ವಿ ಅಷ್ಟೇ. ಆ್ಯಂಡ್ ಅದು ಬೇರೆ ನಂಗೊಂದು ಸ್ವಲ್ಪ ಹುಷಾರಿರಲಿಲ್ಲ, ಕೋಲ್ಡು ಆಮೇಲೆ ಕಾಫಿ ಎಲ್ಲ ಆಗ್ಬಿಟ್ಟಿತ್ತು. ಈಗಾದ್ರೂ ನನಗೆ ಫುಲ್ ಕೋಲ್ಡ್ ಐತೆ, ಬಟ್ ಆದರೂ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಏರುಪೇರಾದರೆ. ಆ್ಯಂಡ್ ಅದಾದಮೇಲೆ ಇದು ಬಂದು ಆಟೋಮೆಟಿಕ್ಕಾಗಿ ಹೆಂಗೆ ವೆಹಿಕಲ್ಸು ಹೆಂಗೆ ಆಟೋಮೆಟಿಕ್ಕಾಗಿ ಇವಾಲ್ವ್ ಆದವು ಅಂತೇಳ್ಬಿಟ್ಟು ಇದನ್ನು ತೋರಿಸಿದ್ರು ಇಲ್ಲಿ. ಅದಾದಮೇಲೆ ನಮಗೆ ಕೊರೋನಾ ಬಂದಿತ್ತಲ್ಲ ರೀಸೆಂಟಾಗಿ. ಸೊ ಕೊರೋನಾ ಹೆಂಗೆ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾರೆ, ಏನು ಎತ್ತಲು ಮೆಡಿಕಲ್ ಫೀಲ್ಡು, ನಾನು ಹೇಳ್ತೀನಲ್ಲ, ಕೆಳಗಡೆ ಆಳವಾಗಿ ಇಳಿದ್ರೆ ಒಂದು ದಿನ ಏನು ಎಷ್ಟು ವರ್ಷ ಬೇಕೋ ಅದನ್ನು ತಿಳ್ಕೊಳಕ್ಕೆ ನನಗೆ ಗೊತ್ತಿಲ್ಲ. ಸೊ ನಾನೇನು ಅಷ್ಟೊಂದೇನು ಒಳಗಡೆ ಏನು ಇಳ್ದಿಲ್ಲ ಯಾವುದ್ರಲ್ಲೂ. ಸೊ ಮೇಲೆ ಹಂಗೆ ನೋಡ್ಕೊಂಬಂದ್ವಿ. ನಾನು ಡೀಪಾಗಿ ನೋಡಿದ್ದು, ಟು ಬಿ ಫ್ರ್ಯಾಂಕ್, ನಾನು ಡೀಪಾಗಿ ನೋಡಿದ್ದು ಅಂದರೆ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಮಾತ್ರ. ಬಿಕಾಸ್ ಅಲ್ಲಿ ನಾವು ಓದಿರ್ತೀವಲ್ಲ, ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರ್ತದೆ. ಸೊ ನಾಲೆಡ್ಜ್ ಇದ್ದಾಗ ನಾನು ನಿಮ್ಮ ಹತ್ರ ಏನಾದರೂ ಒಂದು ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ನಮಗೆ ಅಂತ ಅಂದಾಗ ನನಗೆ ಶೇರ್ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆನೂ ಜಾಸ್ತಿ ಹೇಳ್ತಿಲ್ಲ. ಆ್ಯಂಡ್ ಇದು ಬಂದು ಎಲ್ಲದು ನ್ಯಾಚುರಲ್ ಫ್ಲವರ್ಸಿಂದ ಫ್ಲವರ್ ಶೋ ಇದು ಮಾಡಿದ್ದು. ಆ ಕಡೆ ಎಕ್ಸಿಬಿಷನ್ನು, ಈ ಕಡೆ ಫ್ಲವರ್ ಶೋ ಮಾಡಿದರು. ಪ್ರತಿಯೊಂದು ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ತೀನಿ ನಾನು, ಸಿಕ್ಕಾಬಡೆ ಚೆನ್ನಾಗಿ ಮಾಡಿದರು. ಇದೆಲ್ಲ ಲಾಸ್ಟಿಗೆ ಇನ್ನೊಂದು ಇನ್ಸಿಡೆಂಟ್ ನೆನಪಾಯಿತು, ಇದು ನೋಡೋ ಅಷ್ಟೊತ್ತಿಗೆ, ಅದಕ್ಕೆ ಶೇರ್ ಮಾಡ್ಕೊತಿದ್ದೀನಿ. ಇವೆಲ್ಲ ಗಿಡ ಇಟ್ಟಿದ್ದಾರಲ್ಲ, ಇದು ಲಾಸ್ಟಿಗೆ ಅಟ್ಲೀಸ್ಟ್ ಅವರು ಕೇಳಿದವ್ರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟಾದರೂ ಆಗಲಿ ಕೊಡ್ಬೋದಾಗಿತ್ತು. ಬಟ್ ಯಾರಿಗೂ ಕೊಡಲಿಲ್ಲ ಅವರು. ಬಟ್ ತೊಗೊಂಡೋಗೋರೆಲ್ಲ ಹೆಂಗೆ ತೊಗೊಂಡೋದ್ರು ಅಂತ ಗೊತ್ತಿಲ್ಲ, ತೊಗೊಂಡೋಗ್ಬಿಟ್ಟಿದ್ರು. ನಾವಿನ್ನೇನು ಆ ಥರ ನಮಗೆ ಮಾಡೋಕ್ಕೆ ಬರಲ್ಲ ಅಲ್ಲ. ಸೊ ನಾನು ಹೋಗ್ಬಿಟ್ಟು ಕೇಳಿದೆ, ನನ್ನ ಅಮೌಂಟ್ ಕೊಡ್ತೀನಿ ಕೊಡಿ ಅಂತ. ಬಿಕಾಸ್ ಕಲರ್ಸು ನಿಜ ಹೇಳ್ತೀನಿ,
ಕಲರ್ಸ್ ಮಾತ್ರ ಎಷ್ಟು ಸಖತ್ತಾಗಿ ಫೈನ್ ಆಗಿರೋ ಕಲರ್ಸ್ ಇದ್ವು ಶಾವಂತಿಗೆ ಹೂವಲ್ಲಿ ಮಾತ್ರ. ಐಫಿಲ್ ಟವರ್ ಆದರೂ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ. ಅದೇನು ರೆಡ್ ಕಲರ್ ಮೆರೂನಲ್ಲಿ ಕಾಣಿಸ್ತೈತಲ್ಲ ಅದೇ ಥರದ್ದೇ ಫ್ಲವರ್ಸ್ ಎಲ್ಲ ಇದ್ವು, ಪ್ಲ್ಯಾಂಟೇ ಇತ್ತು. ಬಟ್ ಅವ್ರು ಕೊಡಲ್ಲ ಅಂದ್ಬಿಟ್ರು, ಸೊ ಬೇಜಾರಾಯಿತು. ಆಯಿತು ಬಿಡು ಪರವಾಗಿಲ್ಲ ಅಂದ್ಕೊಂಡು ಆಚೆ ಬಂದ್ವಿ. ನನಗೆ ಏನೇನು ಗೊತ್ತಿದೆ ಇದರಲ್ಲಿ ಅದನ್ನು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ನಾನು ಹೋಗಿದ್ದಾದ್ರೂ ಇಷ್ಟಕ್ಕಷ್ಟೇ ಹೋಗಿದ್ದು. ಆ್ಯಂಡ್ ಇದು ನೋಡ್ಬೋದು, ಇದು ಬಟರ್ಫ್ಲೈ ಡಿಪಾರ್ಟ್ಮೆಂಟ್ ಅಂತ. ಬಟರ್ಫ್ಲೈ ಅಂದರೆ ಹೆಂಗೆ ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಏನು ಒಂದಲ್ಲ ಅಲ್ಲಿದ್ದಿದ್ದು ಜೀರಂಗಿ ಅಂತ ನಾವು ಆಟಾಡ್ತಿದ್ವಿ ಚಿಕ್ಕವರಿದ್ದಾಗ. ಜೀರಂಗಿ ಕತ್ತಿಗೆಲ್ಲ ದಾರ ಕಟ್ಕೊಂಬಿಟ್ಟು ಬಿಟ್ಕೊಂಡು ಆಟಾಡ್ತಿದ್ವಿ. ಆ ಜೀರಂಗಿಯಿಂದ ಹಿಡಿದು ಪ್ರತಿಯೊಂದು ತೋರಿಸಿದ್ರು ಅಲ್ಲಿ. ಆ್ಯಂಡ್ ಇದು ಬಂದು ಅಕ್ವೇರಿಯಂ ಅಕ್ವಾ ಡಿಪಾರ್ಟ್ಮೆಂಟು. ಇಲ್ಲಿ ಒಳಗಡೆ ಬಿಟ್ಟಿರಲಿಲ್ಲ, ಆ್ಯಕ್ಚುಲಿ ಒಳಗಡೆ ಎಲ್ಲೂ ಇಲ್ಲ, ಅಲೋ ಇರಲಿಲ್ಲ. ಆ್ಯಂಡ್ ಇದು ಎಲ್ಲ ನೋಡ್ಬೋದು, ಎಲ್ಲ ಒಂದು ಹಳ್ಳಿಯಲ್ಲಿ ಹೆಂಗೆ ಹಸು ಹೆಂಗೆ ಎಲೆಕ್ಟ್ರಿಸಿಟಿ ಹೆಂಗೆ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ನೋಡ್ಬೋದು, ಇದೆಲ್ಲ ಫುಲ್ ಕೌವಲ್ಲಿ ಹೆಂಗೆ ಬೇಬಿ ಫಾರ್ಮ್ ಆಗುತ್ತೆ. ಇದೆಲ್ಲ ವೆಟರ್ನರಿ ಪಾರ್ಟಿಗೆ ಬರುತ್ತೆ, ಇದು ನನಗೆ ಗೊತ್ತಿಲ್ಲ. ಆ್ಯಂಡ್ ಮೆಟ್ರೋ ನೋಡ್ಬೋದು, ಬೆಂಗಳೂರು ಮೆಟ್ರೋ, ಪುಣೆ ಮೆಟ್ರೋ, ಆಮೇಲೆ ಇದು ಬೆಂಗಳೂರ್ದು. ಆ್ಯಂಡ್ ಇದು ಮುಂಬೈ ಮೆಟ್ರೋ. ಈ ಥರ ಎಲ್ಲ, ಇದು ವಂದೇ ಭಾರತ್ ಟ್ರೈನು. ಈ ಥರ ಹಿಂಗೆ ಎಲ್ಲ ಥರದ್ದಲ್ಲೂ ಟ್ರೈನ್ಸ್ಗಳ್ನಿಟ್ಟಿದ್ರು. ಆ್ಯಂಡ್ ಅದಾದಮೇಲೆ JCB, ವೆರೈಟಿ JCBs. ನನಗಿದು ನಿಜ ಗೊತ್ತೇ ಇಲ್ಲ ಇಷ್ಟೊಂದು JCB ಇದಾವ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಬಂದು ಆಸ್ಟ್ರೋ ಸ್ಪೇಸ್ ರಿಲೇಟೆಡ್. ಇದೆಲ್ಲ ಸ್ಪೇಸಲ್ಲಿ ಫಸ್ಟ್ ಹೆಂಗೆ ಸ್ಪೇಸಲ್ಲಿ ಇದಾಯಿತು ಅಂತ, ಫಸ್ಟ್ ಯಾವುದೋಯ್ತು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಚಂದ್ರಯಾನ 3 ಇದು ಎಷ್ಟೊಂದು ಪ್ರತಿಯೊಂದು ಹೇಳ್ತೀನಲ್ಲ ನಾನು. ಎಲ್ಲದು ಮಾಡೋಷ್ಟೊತ್ತಿಗೆ ಸೀರಿಯಸ್ಲಿ ಇದು ಹೆಂಗಪ್ಪ ಮ್ಯಾನೇಜ್ ಮಾಡಿದರು ಅಂತ ಅನಿಸುತ್ತೆ ನಮಗೆ ಈ ಡೀಪಾಗಿ ಇಳಿದಾಗ ಇನ್ನೂ ಇಂಟ್ರೆಸ್ಟಿಂಗ್ ಬರುತ್ತೆ ಇದ್ರ ಬಗ್ಗೆ ಎಲ್ಲ. ಬಟ್ ನನಗೆ ಯಾವುದು ನಾಲೆಡ್ಜ್ ಇಲ್ಲ ಇದ್ರ ಬಗ್ಗೆ. ನನಗೇನು ಮೇಲೆ ಗೊತ್ತು, ನಾನು ಅಷ್ಟೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು. ಆಸ್ಟ್ರೋನಾಟ್ ಡ್ರೆಸ್ಸಿಂದ ಹಿಡಿದು ಅಲ್ಲಿ ಹಾಕಿದ್ರು. ನನ್ನ ಮಗನಿಗೆ ಆ್ಯಕ್ಚುಲಿ ಇಲ್ಲಿ ಹೆಲಿಕಾಪ್ಟರ್ದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಅವನೇನು ಹೇಳ್ದ ಇದಕ್ಕೆ ಅಂತ ಕೇಳ್ಕೊಂಬಿಟ್ಟು ಬನ್ನಿ. ಫ್ಲಾಪ್ ಸರ್ಪ್ರೈಸ್ ಫ್ಲಾಪ್ಡ್. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಹೆಲಿಕಾಪ್ಟರ್. ನೆಕ್ಸ್ಟ್ ಎಲ್ಲ ಪುಟ್ಟಿ ಹೆಲಿಕಾಪ್ಟರ್ಸ್. ಅದೆಲ್ಲ ಮುಗಿಸ್ಕೊಂಡು ನಾವು ಈ ಕಡೆ ಬಂದ್ವಿ. ಇದೆಲ್ಲ ಎಕ್ಸಿಬಿಷನಲ್ಲಿ ಸೇಲ್ ಇರುತ್ತಲ್ಲ ಆ ಥರ. ಸೊ ಇಲ್ಲೆಲ್ಲ ಲ್ಯಾಟರ್ನ್ಸ್ ಅಂದರೆ ಆಕಾಶ ಪುಟ್ಟಿಗಳು ತುಂಬ ಚೆನ್ನಾಗಿರೋ ಬಂದಿದ್ವು. ಬಟ್ ಅಷ್ಟೊಂದೇನು ತಗೊಳಂಗೇನಿರಲಿಲ್ಲ. ಬಟ್ ನೋಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದೆಲ್ಲ ಆದಮೇಲೆ ಇಲ್ಲಿ ಹೋದರೆ ಆಹಾರ ಮೇಳ. ನಾವು ಬಂದಿದ್ದು ಫುಲ್ಲು ಟಿಫಿನ್ ಮಾಡಿಕೊಂಡು ಇನ್ನೇನು ಆಹಾರ ಮೇಳಕ್ಕೆ ಹೋಗಿ ತಿನ್ನೋದು ಅಂತ ಅಲ್ಲಿ ಹೋಗಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ದರ್ಶನ ಮಾಡ್ಕೊಳ್ಳೋಕ್ಕೆ. ನಮ್ಮ ಚಾಮುಂಡೇಶ್ವರಿ ತಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದ್ರು. ದರ್ಶನ ಮಾಡಿಕೊಂಡು ನಾವು ಬಂದಿದ್ದು ಆ ಥರ ಜ್ಯೂಸ್ ಕುಡಿತೀನಿ ಅಂತ. ಸೊ ನಾವು ಇಲ್ಲಿ 2-3 ಜ್ಯೂಸ್ ಕುಡ್ದೇ ಹೋಗೋದು. ಇದು ಕೋಲ್ಡ್ ಪ್ರೆಸ್ಟು, ಅಷ್ಟೊಂದು ಫೈಬರ್ ಕಂಟೆಂಟ್ ಎಲ್ಲ ಇದು ಆಚೆ ಬರಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವೆಲ್ಲ ಅಲ್ಲಿ ಜ್ಯೂಸ್ ಕುಡಿದು ಬಂದ್ವಿ. ಆ್ಯಂಡ್ ಮದರ್ಗೆ ಅದೇನೂ ಗೊತ್ತಿಲ್ಲ, ಬಂಗಾರಪೇಟೆ ಪಾನಿಪುರಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ಮಸಾಲ ಪುರಿ ತುಂಬ ಇಷ್ಟಪಟ್ಟು ತಿಂತಾನೆ. ನಾನು ಯಾವಾಗೂ ಕೊಡ್ಸಲ್ಲ, 2 ಮಂತ್ಸ್ ಆ ಥರ ಒಂದ್ಸರಿ ಅಷ್ಟೇ ನಾನು ಕೊಡಿಸೋದು. ಇವಾಗ ಏನಾಗ್ಬಿಡುತ್ತೆ ಗೊತ್ತಾ, ರಘು ಹೆಂಗೆ ಬೆಳೆದಿರೋದು ಅಂದರೆ ಅವರು ಒಂಥರ ರಫಾಗಿ ಬೆಳೆದಿದ್ದಾರೆ. ನಾನು ಫುಲ್ ಸ್ಮೂತ್. ಅದು ಹೆಂಗೆ ಅಂತಂದರೆ ಒಂದು ಸ್ವಲ್ಪ ಏನಾದರೂ ಕೋಲ್ಡ್ ಕೊಟ್ಬಿಟ್ರೆ ಅಯ್ಯೋ ಕೋಲ್ಡ್ ಆಗಿಬಿಡುತ್ತೇನೋ ಅವನಿಗೆ, ಆ ಥರ ನನ್ನ ಮೆಂಟಾಲಿಟಿ. ಅವ್ರು ಹೆಂಗೆ ಅಂದರೆ ಆಗಲಿ ಬಿಡು ಅವ ನೋಡೋಣ, ಆ ಥರ ಮೆಂಟಾಲಿಟಿ ಅವ್ರದ್ದು. ಸೊ ನನಗೆ ಹೆಂಗೆ ನಾವು ಬೆಳೆದಿರಬೇಕಾದ್ರೆ ಕೊರೋನಾ ಇರಲಿಲ್ಲ, ಯಾವುದೇ HP1 ಯಾವುದು ಈ ಥರ ವೈರಸ್ಗಳು ಇರಲಿಲ್ಲ. ಬಟ್ ಇವೆಲ್ಲ ವೈರಸ್ ಇವಾಗ ಬಂದಿರೋದು. ಸೊ ನಾವೆಷ್ಟು ಕೇರ್ ಆಗಿದ್ರೂ ಸಾಕಾಗಲ್ಲ.
ನಾವು ಹಂಗೆ ಬೆಳೆದಿದ್ದೀವಿ ಅಂತೇಳ್ಬಿಟ್ಟು ಮಕ್ಕಳನ್ನು ಅದೇ ಥರ ಬೆಳ್ಸೋಕ್ಕಾಗಲ್ಲ. ಸೊ ನಾನು ಇದೇ ಹೇಳ್ಕೊತ ಬರೋದು ಎಲ್ಲರಿಗೂ, ನಾವು ಬೆಳೆದಿರೋದು ಮುಗಿದೋಯ್ತು. ಸೊ ಇನ್ನು ಮಕ್ಕಳು ಬೆಳೀತಾರಲ್ಲ, ಅವ್ರ ಬೆಳವಣಿಗೆ ಹೆಂಗಿರಬೇಕು ಅಂತಂದರೆ, ಈಗಿನ ಕಾಲ ತುಂಬ ಸೂಕ್ಷ್ಮ ಐತೆ. ನಾವೇನು ರಫ್ ಮಾಡಿದ್ರು ಅದೇನು ರಫ್ ಆಗಲ್ಲ ಅವರು. ಸೊ ಹಾಗಾಗಿ ನಾವು ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕಷ್ಟೆ. ಆ್ಯಂಡ್ ಇಲ್ಲಿ ಇದೆಲ್ಲ ಆದಮೇಲೆ ನಮಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇದು ಸಂಜೆ ಆಯುಧ ಪೂಜೆ ಮಾಡಬೇಕಾಗಿತ್ತು. ಸೊ ಎಲ್ಲ ಗಾಡಿಗಳ್ನ ನಿಂದಿರಿಸ್ಕೊಂಡು ಆಯುಧ ಪೂಜೆ ಮಾಡಿದ್ವಿ. ಆ್ಯಂಡ್ ಇದನ್ನು ನಾನು ರಾ ಆಗಿಟ್ಟಿದ್ದೀನಿ, ಎಂಜಾಯ್ ಮಾಡಿ. ನಮ್ಮ ಕಾರು, ಇದು ಗಾಡಿ, ಅದು ಇದು ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಏನು ಓಕೆ, ಆ್ಯಂಡ್ ಇದ್ರ ಜೊತೆಗೆ ಹೂವು ಕೂಡ ತಗೊಂಡಿದ್ದೀನಿ, ಹಾರನ. ಓಕೆ, ಸೊ ಬೇಗ ಬೇಗ ಪೂಜೆ ಮಾಡ್ಕೊಳ್ಳೋಣ, ಮೋಡ ಆಗ್ಬಿಟ್ಟತೆ. ಅದಕ್ಕೆ ಫಸ್ಟ್ ಇಲ್ಲಿ ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗೋಣ. ಒಳಗಡೆನೂ ನಾನು ನಿಮಗೆ ಪೂಜೆ ಮಾಡಿದ್ದೆಲ್ಲ ತೋರಿಸ್ತೀನಿ, ಬನ್ನಿ. ಯಾಕೆ ಲೇಟ್ ಆಯಿತು ಅಂತ ಕೇಳ್ಬೋದು. ಲೇಟ್ ಯಾಕಾಯಿತು ಅಂದರೆ, ಈಗ ಈ ಕೆಂಪಾಳಮ್ಮ ಇಲ್ವಾ, ಈ ಕೆಂಪಾಳಮ್ಮ ಕೆಂಪಿರೋ ಸೀರೆ ಉಟ್ಕೊಬೇಕು ಅಂತೇಳಿ ಇಷ್ಟೋ ತನಕ ಇದು ಮಾಡಿ ಬೆಳಗ್ಗೆ ಎದ್ದಿದ್ದು ಲೇಟು. ಅದು ಯಾಕೆ ಅಂತ ಕೇಳಬೇಕು, ರಾತ್ರಿ ಎಲ್ಲ ಏನೋ ಚೆಂಡು ಪೋಣಿಸ್ಕೊಂಡು 12 ಗಂಟೆ 1 ಗಂಟೆ ಆಯಿತು. ಈಗ ಇವನು ಇನ್ನೇ ತಗೊಂಬೋಗು, ನಿನ್ನ ಕಮೋಟ್ ಸೀಟು ತೊಗೊಂಬಂದ್ಬಿಡು, ಕರೆಕ್ಟಾಗಿರುತ್ತೆ ಎಲ್ಲ. ಗೊತ್ತಾಯ್ತಾ, ಏನೇನು ಸಿಗುತ್ತೋ. ಇನ್ನು ಅವ್ನು ಒಳಗಡೆ ನೋಡ್ಬೇಕಾಯ್ತು, ಅವ್ನು ಕಾರ್ಗಳು ಜೋಡಿಸಿ ಅವ್ನು ಮಾಡಿಸ್ಕೊಂಡಿರೋ ಪೂಜೆನ, ಅದಿನ್ನ ಮಸ್ತು. ಯಾವ ನಿನ್ನ ಗಾಡಿ ಹೇಳಪ್ಪ? ಅದು ಗಾಡಿನಾ? ಅದು ನಿನ್ನ ಗಾಡಿನಾ? ಮತ್ತೆ ನಿನ್ನ ಗಾಡಿಗಳು ಯಾವ ನೀನು ಜಾಸ್ತಿ ಓಡಿಸೋದು? ನಿನ್ನ ಫೇವ್ರೇಟ್ ಗಾಡಿ ಯಾವುದು? ನೀನು ಓಡಿಸೋದು ಹೇಳಿ, ನಾನು ಓಡಿಸೋದೆಲ್ಲ ಹೇಳ್ಬೇಡ. ಹಾಂ ಗೋ, ನಮ್ಮ ನಾಯಿ ಬಂತು ನೋಡು. ಇದು ನಿನ್ಗೆ ಯಾವ್ದು ಇದರಲ್ಲಿ ಫೇವ್ರೇಟು? ಯಾವುದು ಇಷ್ಟ ನಿನಗೆ? ಇದನಾ? ಇದು ಇಷ್ಟನಾ? ಹಾಂ, ಬಜಿ ಅದು ಬಿಸ್ಕೆಟ್ ಹಾಕಲ್ವೇನೋ ಪಾಪ? ಏಯ್ ನಡಿಯಲ್ಲಿ ನಡಿ ಈಗ ತೊಳೆದಿದ್ವಿ, ನಡಿಯೋ ಓಡ. ಏಯ್ ಬಿತ್ತು ಕಣ, ಅಯ್ಯೋ ಕರಿಯ ಹುಚ್ಚಾಗಿ ಬರ್ತಾನೆ. ಬಿಸ್ಕೆಟ್ ಹಾಕೋದಲ್ಲ, ಅದು ಹುಚ್ಚೋದು ತೊಳೆಯೋದು ಬರೇ. ಓಡ ಲುಕ್ ಬೇರೆ ಕೊಡ್ತಾನೆ. ಮಾಡಕ್ ಬೇರೆ ಬದುಕಿಲ್ಲ ಅದಕ್ಕೆ. ಅಪ್ಪ ಎಲ್ಲಿಗೆ ಆಗ್ತಿದ್ಯಪ್ಪ? ನಿಮಿಷ ಹಂಗಲ್ಲ, ನಾನೆಲ್ಲ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ನಿಮಿಷ ತಡಿ. ಹಂಗಲ್ಲಮ್ಮ, ಅದು ಕರೆಕ್ಟ್ ಆಗಿರೋ ಕಟ್ಟಿದ್ದೀನಿ. ನೀನ್ ಎಲ್ಲದು ಒಂದೇ ನೇರಕ್ಕೆ ಹಾಕ್ಬೇಡ, ಇರು. ಕಾರ್ ಓಪನ್ ಮಾಡಿ ಸರ್. ಅದು ಓಪನ್ ಇದೆ ವಿಂಡೋ, ಹಂಗೆ ತಗೊಳವ. ನೀನು ಒಂದು ಹತ್ರ ಬಳಿ ಸಾಕು, ಒಂದು 4-5 ಹತ್ರ ಬಳಿಬೇಡ. ಹಾಂ, ಎರಡು ಕಾಲ ಏನಿಲ್ಲ, ಕುಳ್ಳಿ ಏನು ಮಾಡೋಕ್ಕಾಗಲ್ಲ. ಹಾಂ, ಇದೊಂದು ಗಟ್ರಕ್ಕೆ ಹಾಕೋದು ಬರ ಹ್ಞೂ ಅನ್ಕಂಡು ಸಾಕು ಬಿಡೆ. ಹೇಳಿದ್ನಲ್ಲ, ಏನನ್ನ ಆಗಲಿ ಬಿಡು, ಸಾಕು. ನಮ್ಮ ಅತ್ತರು ಯಾಕೋ ಅಳ್ತಿದ್ದಾನೆ ಮ್ಯಾಮ್. ಯಾಕೆ ಅಂತ ನಮಗೆ ಗೊತ್ತಿಲ್ಲ.
ಅವ್ನು ನಾಳೆ ಕೇಳಿ ನೀವೇ ಯಾಕೆ ಅಳ್ತಿದ್ದಾನೆ ಅಂತ. ಆ್ಯಂಡ್ ನೋಡಿ ನಮ್ಮದು ಎಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾವೆ. ಅಲ್ಲಿ ನಮ್ಮ ಕಾರು ಸಾಕತ್ತಾಗಿ ರೆಡಿ ಆಗುತ್ತೆ. ಸೊ ಇವಾಗ ರಘುಕುಮಾರ್ ಅವರು ಸ್ಲಿಪ್ಪರ್ಸ್ ಬಿಚ್ಚಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ ಈ ವಿಡಿಯೋ ಮುಖಾಂತರ. ರಘುಕುಮಾರ್ ಅವರು ಸ್ಲಿಪ್ಪರ್ಸ್ನ ಎಲ್ಲೋದ್ರೂ ಅದನ್ನೇ ತಗೊಂಡು ತಿರುಗಾಡೋದು ನಾವು. ಇದೇ ಜಾಸ್ತಿ ಓಡಿಸೋದು ನಮ್ಮ ಮನೇಲಿ ಗಾಡಿ. ಅದಾದ್ಮೇಲೆ ಇದೆ ಕಾರ್. ಮ್ಯಾಕ್ಸಿಮಮ್ ಜಾಸ್ತಿ ಓಡೋದು ಇದೇ, ಜಾಸ್ತಿ ಓಡೋದು ವರ್ಷದಲ್ಲಿ ಜಾಸ್ತಿ ಓಡೋದೇ ಕಾರು. ಇದು ಫಸ್ಟ್ ಇದು ಫಸ್ಟ್ ಅದು ಇದನ್ನೇ ಎತ್ತೋದು. ಅದಾದ್ಮೇಲೆ ಇದು ಅಕೇಶ್ನಲ್ಲಿ ಆ ಥರ ಒಂಚೂರು ಹಾಕ್ರಿ. ಏನಮ್ಮ ನಿಂದು ಹೂವು ಹಾಕದ? ಹೂವು ಹಾಕ್ತೀನಿ ತಾಳು. ನಿಂದು ಹೇಳ್ತಿದ್ದೀನಿ ತಾಳು. ಎಲ್ಲ ಒಂದೊಂದು ಗಾಡಿನೇ ನೋಡಿ. ಇವಾಗ ಇವನ್ನ ರಂಸಿ ಆಮೇಲೆ ವಿಡಿಯೋ ಮಾಡೋಣ. ಹಚ್ಚೋದು ನೋಡಿದ್ರ? ನೋಡ್ರಿ ಇಲ್ಲೊಬ್ಬ ಹಚ್ತಾನೆ, ಶೂರ ಧೀರ. ಅದು ನೋಡ್ರಿ ಗೊಣ್ಣೆ ಸುರಿಸ್ಕೊಂಡು. ಗಂಟೆ ತಂದಿಲ್ಲ. ಇಲ್ಲೊಬ್ಳು ಪೂಜೆಗೆ ಏನೇನು ಐಟಮ್ ತರಬೇಕು ಅನ್ನೋದು ಗೊತ್ತಾಗಲ್ಲ, ಸುಮ್ಮನೆ ಕಿಸ್ಕೊಂಡು ಕೂತಾಳೆ. ಗಂಟೆ ತಂದಿಲ್ಲ. ಏನಂತ ಈಗ ಅದು ಖಾಲಿ ಆಗೋ ತನಕ ಬಿಡಲ್ಲ. ನಿನ್ನ ಜೀಪಿಗೆ ಮಾತ್ರ ಹಚ್ಕೋ, ಬೇರೆ ಯಾವಕ್ಕೂ ಹಚ್ಬೇಡ. ಅದಕ್ಕೂ ಹಚ್ಬೇಡ, ಸಾಕು. ಹೋಗಲ್ಲ, ಕಲೆ ಹೋಗಲ್ಲ. ಇದನ್ನಿಟ್ಟು ಗಂಟೆ ತರಲ. ಮಾಡ ಜಲ್ದಿ ಮಾಡ. ಮೋಡ ಬರ ಆಗ್ಬಿಟ್ಟೈತೆ. ನೀನು ಇದನ್ನಿಟ್ಟು ಬರ್ತೀನಿ. ಅದಕ್ಕೆ ಇದನ್ನಿಟ್ಟು ಬಂದ್ಬಿಡ್ತೀನಿ ಒಳಗೆ. ತಗೊಳಪ್ಪ. ಇವಳೇನು ಹೊಸ್ದಾಗಿ ಏನೋ ಮಾಡ್ತಾವಳೆ. ನೋಡ್ರಿ ಮೇಕಪ್ ಮಾಡ್ಕೊಂಡಿರೋದು ನೋಡ್ರಿ, ಕ್ಯಾಮ್ರಾದಲ್ಲಿ ಹಂಗೆ ಕಾಣುತ್ತೆ ಮೇಕಪ್ ಮಾಡವಳೆ ಅಂತ. ಬೂದಿ ಥರ ಕಾಣ್ತಾ ಇಲ್ವಾ ನಿಮ್ಗೂ? ಕಾಣ್ತಾ ಇದ್ರೆ ಕಮೆಂಟ್ ಮಾಡಿ ಎಸ್ ಅಂತ, ಇಲ್ಲ ಅಂದ್ರೆ ನೋ ಅಂತ ಮಾಡಿ. ಯಾವ್ದಕ್ಕಾರ ಹಚ್ಚಿದೀವಿ ಅರಿಶಿನ ಕುಂಕುಮನ? ಹೋಗಲ್ಲ. ಯಾವ್ದಕ್ಕೆ ಹಚ್ಚಿದೀನಿ ನೋಡು, ಕಲೆ ಹೋಗಲ್ಲ ಅರಿಶಿನ ಕುಂಕುಮದ. ಅದಕ್ಕೆ ಹಚ್ಚಲ್ಲ ಅರಿಶಿನ ಕುಂಕುಮ ಗಾಡಿಗಳಿಗೆ. ಒಳಗೆ ಹೋಗ್ತೀವಲ್ಲ, ಅಲ್ಲಿ ಗ್ಯಾಸ್ ಸ್ಟವ್ ಎಲ್ಲದಕ್ಕೂ ಹಚ್ಚುವಂತೆ. ಇವನೊಬ್ಬ ರೋಸ್ ರಾಜ. ಇದು ನಮ್ಮ ಮನೆ ರೋಡು, ಸಬ್ ರೋಡ್ ಇದು. ಅದು ಮೇನ್ ರೋಡು. ಉಲ್ಟಾ ತಿರುಗಿಸ್ಬಾರ್ದಲ್ಲಿ ಒಂದು ನಿಮಿಷ ಕೈ ಬಿಡು. ಇಲ್ಲಿ ಆಯ್ತಲ್ಲ, ನಿಂದು ಇದಕ್ಕೊಂದು ಬೆಳಕು ಕೊಡ್ತೀನಿ. ಉಲ್ಟಾ ಹಿಂಗಪ್ಪಜ್ಜಿ, ಹಿಂಗೆ ಹಿಂಗೆ ಹಿಂಗೆ. ನೇತಿ ಅಂದರೆ ಪ್ರೇತಿ ಅಂತಾನೆ, ಆ ಥರ ಹಂಗೆ. ಅವನು ಆ್ಯಕ್ಚುಲಿ ನಿದ್ದೆ ಬಂದಿಲ್ಲ, ನಿದ್ದೆ ಬರ್ತಾಯಿತ್ತು ಅವನಿಗೆ. ಬೆಳಗ್ಗೆ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ, ಈಗ ಅಣ್ಣ ಬಂದು ನಿದ್ದೆ ಮಾಡಬೇಕು. ತಗೊಳಪ್ಪ, ಹಾಲು ತಂದು ಇಟ್ಕೊಂಡ ಅವನು ನಿಂಬೆಹಣ್ಣು. ಇದಲ್ವಾ ವರ್ಷ? ಓಡ್ಸಯ್ಯ. ನಿಂಬೆಹಣ್ಣೆ ಓಡ್ತಾ ಇತ್ತಲ್ಲೋ ಅಥರ್ವಾ. ನಿಂಬೆಹಣ್ಣು ಮೇಲೆ ಓಡಿಸ್ಬೇಕು, ನಿಂಬೆಹಣ್ಣು ಮೇಲೆ ಓಡಿಸ್ಬೇಕು, ಅದೇ ಓಡ್ತಾ ಐತೆ ನಿಂಬೆಹಣ್ಣೆ. ಹಾಂ ಅಗೋ, ಹಾಂ ಅದು ಕ್ರಶ್ ಆಗಬೇಕು ನೀನು ಓಡಿಸೋ ಇದಕ್ಕೆ. ಅಗೋ, ಈ ಥರ ಬುದ್ಧಿವಂತ ಮಕ್ಕಳು ಇರ್ತಾರೆ. ಕ್ರಶ್ ಮಾಡು ಅನ್ಲಿಲ್ವೋ, ಅದೇ ಕ್ರಶ್ ಆಗುತ್ತೆ ನೀನು ಅದ್ರ ಮೇಲೆ ಓಡಿಸಿದ್ರೆ. ಹೋಯ್ತಾ ಮತ್ತೆ?
ಅಕ್ಕು ಬಡ ಬಡ ನನ್ನ ಸ್ಲಿಪ್ಪರ್ ಹಾಕೊಂಬರ್ಬೇಡ ಬಾ. ಆ ಸೈಕಲ್ ತೊಗೊಂಬ, ಸೈಕಲ್ ಮೇಲೆ ಓಡಿಸೋಣ. ಅದಕ್ಕೆ ಅವಕ್ಕೆಲ್ಲ ಹೂನಾರ ಅವೇನೋ ಹಾಕ್ಬಾರ್ದು, ಜಸ್ಟ್ ಸ್ಕೂಟರ್ ಅಷ್ಟೇ ನಿಂದು. ತೊಗೊಂಬ, ಅದು ನಿನ್ನ ಸೈಕಲ್ ತೊಗೊಂಬ. ಆ ಚೇರ್ ಎಂತಕ್ಕೆ ಬೇಕಾಯ್ತು? ಆ ಚೇರ್ ಒಳಗಡೆ ಇಡೋಗು. ಬಾ ಓಡ್ಸು ಅದು. ಬಿಡ ಅವ್ನ ಪಾಡಿಗೆ ಅವ್ನು ಓದ್ತಾವನು. ನೋಡ ಅಂಕಲ್ ಬಂದರು. ಚರಂಡಿಲಿ ಬಿದ್ದಿಲ್ವಾ? ನಾ ಎತ್ಕೊಂಡು ಹೋಯ್ತು ಅನ್ಸುತ್ತೆ. ಬಾ ಅಷ್ಟೇ ಅಷ್ಟೇ, ಒಂದೇ ನಿಂಬೆಹಣ್ಣೆ, ಒಂದೊಂದೇ ನಿಂಬೆಹಣ್ಣು ಇಡೋದು. ಅವಾಗ ನಮ್ಮದು ಸ್ಕೂಟಿ ಒಳಗೆ ಹೋಗ್ತಾ ಐತೆ ಆಯಿತು. ಆ್ಯಂಡ್ ಇವಾಗ ಬಂದು ನಿಂಬೆಹಣ್ಣು ನೋಡಿ, ನಿಂಬೆಹಣ್ಣು ಹಸ್ತಾ ಇರೋದು. ಸೊ ಕಾರ್ಗೊಂದು ಇಟ್ಟಿದ್ದೀನಿ. ಇವತ್ತು ನಂದು ಔಟ್ಫಿಟ್ ಮೋಸ್ಟ್ಲಿ ನಾನು ತೋರಿಸಿರ್ಬೇಕು ಅಂತ ಅಂದ್ಕೊತೀನಿ. ಆ್ಯಂಡ್ ಇಷ್ಟೇ, ಇವತ್ತು ನಿನ್ನೆಯಿಂದ ಪ್ರಿಪ್ರೇಷನ್ ಮಾಡಿ 5 ನಿಮಿಷದಲ್ಲೇ ಪೂಜೆ ಮುಗಿಸೋದು ಅಂದರೆ ಬೇಜಾರಾಗಲ್ಲ. ಸೊ ನೋಡ್ರಿ, ಇಲ್ಲೆಲ್ಲ ಇದೆಲ್ಲ ಮೇಕಪ್ ಅಂತಾರೆ. ಈ ಮೋಡ ಆದಂಗೆ ಆಗತ್ತೆ, ಯಾವಾಗ ಮಳೆ ಹುಯ್ತಂತ ಗೊತ್ತಿಲ್ಲ. ಸೊ ಈಚೆ ಏನಕ್ಕೆ ಹೋಗ್ತೀರ ತಿರ್ಗಾ? ಅವ್ನು ಮಲ್ಲಕ್ಕಂತಾನೆ ಹತ್ರಿ ಸಾಕು, ನನಗೂ ಸುಸ್ತಾಗತ್ತೆ. ನಿನ್ನೆ ನಿದ್ದೆ ಬೇರೆ ಇಲ್ಲ. ಇವತ್ತು 1 ನಿಮಿಷ ಕುತ್ಕೊಳ್ಳೋಕ್ಕಾಗಿಲ್ಲ. ಇನ್ನೂ ಒಳಗಡೆ ಎಲ್ಲ ಪೂಜೆ ಮಾಡಬೇಕು. ಇನ್ನು ಒಳಗಡೆ ಏನೇನು ಅಂದರೆ ಒಂದು ಸ್ವಿಚ್ ಬೋರ್ಡಿಂದ ಹಿಡಿದು ಈಗ ಪೂಜೆ ಮಾಡ್ಕೊಂಬರ್ಬೇಕು. ಇನ್ನು ಅಷ್ಟೊಂದು ಕೆಲಸಗಳಿದ್ದಾವೆ ಒಳಗಡೆ ಮಾಡೋಣ. ಈಗ ನಾನು ಇದನ್ನು ಒಳಗೆ ಇಲ್ಲಿ ಯಾವಾಗೂ ಈ ಥರ ಸ್ವಸ್ತಿಕ್ ಬರೀರಿ, ಚೆಂದ ಕಾಣಿಸುತ್ತೆ. ಈ ಥರ ಹೋಯ್ತಲ್ಲ, ಹಿಂಗೆ ಈ ಥರ ಸ್ವಸ್ತಿಕ್ ಬರ್ದ್ಮೇಲೆ ತೋರಿಸ್ತೀನಿ ರೀ. ದ ಫೈನಲ್ ಔಟ್ಪುಟ್ ಹಿಂಗೆ ಬಂತು. ಆ್ಯಂಡ್ ಅದಾದಮೇಲೆ ಇದೊಂಚು ಗ್ಯಾಸ್ಗೆಲ್ಲ ವಿಭೂತಿ ಹಚ್ಕೊಂಡಿದ್ದೀನಿ. ಈಗ ಇದಕ್ಕೆ ಕುಂಕುಮ ಹಚ್ಬಿಡೋಣ.